One second. I'll do it. Don't worry. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಸುರ್ಜೇವಾಲಾ ಅವರೇ, ಪಿಸಿಸಿ ಅಧ್ಯಕ್ಷರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ಆರೋಗ್ಯ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ಶ್ರೀ ಎಐಸಿಸಿ ಕಾರ್ಯದರ್ಶಿಗಳಾದಂಥ ಶ್ರೀ ಅಭಿಷೇಕ್ ದತ್ತಾ ಅವರೇ, ಇತರ ಸ್ನೇಹಿತರೆ, ಮಾಧ್ಯಮದ ಮಿತ್ರರು, ಈಗಾಗಲೇ ಸುರ್ಜೇವಾಲಾ ಅವರು ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಇವುಗಳನ್ನ ಏರಿಕೆ ಮಾಡೋದ್ರ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಹೊಸ ಕರ್ನಾಟಕದ ಇಡೀ ದೇಶದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಈ ರೀತಿಯಾಗಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆಗಿರಲಿಲ್ಲ. ಇದರಿಂದ ಏನಾಗಿದೆ ಅಂತಂದ್ರೆ ಸಾಮಾನ್ಯ ಮನುಷ್ಯನ ಜೀವನ ದುಬಾರಿಯಾಗಿದೆ. ಮಧ್ಯ ವರ್ಗದ ಜನರ ಜೀವನ ದುಬಾರಿಯಾಗಿದೆ. ಜೊತೆಗೆ ಬೆಲೆ ಏರಿಕೆನೂ ಕೂಡ ದೇಶದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನ ನೀವೆಲ್ಲ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ್ರೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಚ್ಚೇ ದಿನ ಬರ್ತದೆ ಅಂತ ಹೇಳಿ ಈ ದೇಶದ ಜನರಿಗೆ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಗುಜರಾತ್ ಮಾದರಿ ಸರ್ಕಾರವನ್ನು ತರ್ತೀವಿ ಕೇಂದ್ರದಲ್ಲಿ, ಒಳ್ಳೆ ದಿನ ಬರ್ತದೆ ಅಂತೇಳಿ ಅನೇಕ ಭರವಸೆಗಳನ್ನು ಕೊಟ್ಟರು. ಬೆಲೆ ಏರಿಕೆ ಬಗ್ಗೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆ ಆದಾಗ ನೀವೆಲ್ಲ ನೋಡಿದ್ದೀರಿ. ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಮಾತಾಡಿದ್ರು, ನಾವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ಕಳೆದ 11 ದಿನಗಳಿಂದ 4 ಬಾರಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆಯನ್ನು ಏರಿಸಿದ್ದಾರೆ. ಈಗಾಗಲೇ ಪ್ರಸ್ತಾಪ ಮಾಡಿದ್ರು. ಈ 4 ಬಾರಿ ಏರಿಸಿದ ಮೇಲೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಸುಮಾರು 110 ರೂಪಾಯಿ ಒಂದು ಲೀಟ್ರಿಗೆ, 110 ರೂಪಾಯಿ 93 ಪೈಸೆ, 110 ರೂಪಾಯಿ 93 ಪೈಸೆ. ಹಿಂದೆಂದೂ ಕೂಡ ಇಷ್ಟೊಂದು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಆಗಿರಲಿಲ್ಲ. ಆಮೇಲೆ ಡೀಸೆಲ್ ಬೆಲೆ ಈಗ ಬೆಂಗಳೂರಿನಲ್ಲಿ 98 ರೂಪಾಯಿ 89 ಪೈಸೆ, 98 ರೂಪಾಯಿ 89 ಪೈಸೆ ಆಗಿದೆ. ಬಹುಶಃ 100 ರೂಪಾಯಿ ದಾಟುತ್ತೆ. ಈಗ 4 ಸಾರಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಸಿದ್ದಾರೆ. ಒಂದು ಈ ಬೆಲೆ ಏರಿಸೋದ್ರಿಗೆ ಮಾಡಿ ಸುಮಾರು
ಸುಮಾರು 7 ರೂಪಾಯಿ 52 ಪೈಸೆ, 7 ರೂಪಾಯಿ 52 ಪೈಸೆ ಒಂದು ಲೀಟರ್ ಮೇಲೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಒಂದು ಲೀಟರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಹೇಗೆ ದೇಶವನ್ನು ಲೂಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತೆ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು. ಈ ಅವರ 12 ವರ್ಷದ ಅವಧಿಯಲ್ಲಿ ಅನೇಕ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಮೇ ತಿಂಗಳು 2014ರಲ್ಲಿ 71 ರೂಪಾಯಿ 41 ಪೈಸೆ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಇತ್ತು. 71 ರೂಪಾಯಿ 41 ಪೈಸೆ ಪೆಟ್ರೋಲ್ ಬೆಲೆ ಇತ್ತು. ಡೀಸೆಲ್ ಬೆಲೆ 56 ರೂಪಾಯಿ 71 ಪೈಸೆ ಇತ್ತು. ಇವತ್ತು ಎಷ್ಟಾಗಿದೆ ನೋಡಿ, 110 ರೂಪಾಯಿ 83 ಪೈಸೆ ಪೆಟ್ರೋಲು, ಆಮೇಲೆ 98 ರೂಪಾಯಿ 89 ಪೈಸೆ ಡೀಸೆಲು. ಅವತ್ತು ಗ್ಯಾಸ್ ಬೆಲೆ ಎಷ್ಟಿತ್ತಪ್ಪ ಅಂತಂದ್ರೆ 412 ರೂಪಾಯಿ ಒಂದು ಸಿಲಿಂಡರ್ ಗ್ಯಾಸ್ ಬೆಲೆ. ಅಡುಗೆ ಮನೆ ಗ್ಯಾಸು 412 ರೂಪಾಯಿ ಇತ್ತು. ಇವತ್ತು ಎಷ್ಟಾಗಿದೆ? 915 ರೂಪಾಯಿ 50 ಪೈಸೆ. 915 ರೂಪಾಯಿ 15 ಪೈಸೆ ಅಂದ್ರೆ ಸುಮಾರು ಡಬಲ್ಗಿಂತ ಜಾಸ್ತಿ, 503 ರೂಪಾಯಿ ಜಾಸ್ತಿ ಆಗಿದೆ. ಸೊ ಇದಕ್ಕೆ ಯಾರ ಕಾರಣ? ನಾನು ಅವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಅಮೆರಿಕನ್ ಡಾಲರ್ ಅವತ್ತು ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ ಅಂತಕ್ಕಂಥದ್ದು. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ. ಈಗ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಪೆಟ್ರೋಲ್ ಬೆಲೆ ಹೆಚ್ಚಾಗ್ತಾ ಇದೆ. ಒಂದು ಹಂತದಲ್ಲಿ 65ರಿಂದ 70 ರೂಪಾಯಿ ಬಂದ್ಬಿಟ್ಟಿತ್ತು ಕ್ರೂಡ್ ಆಯಿಲ್ ಬೆಲೆ. ಅದನ್ನ ಕನ್ಸ್ಯೂಮರ್ಸ್ ಯಾರು ಪೆಟ್ರೋಲ್ ಬಳಸ್ತಾರೆ, ಡೀಸೆಲ್ ಬಳಸ್ತಾರೆ, ಅವ್ರಿಗೆ ಟ್ರಾನ್ಸ್ಫರ್ ಆಗಲಿಲ್ಲ. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ $65 $70 ಆಗಿತ್ತು. ಆದರೂ ಕೂಡ ಟ್ರಾನ್ಸ್ಫರ್ ಮಾಡಲಿಲ್ಲ. ಈಗಲೂ ಕಡಿಮೆ ಇದೆ, 100 ಒಳಗಡೆ ಇದೆ. ಆದರೂ ಏರಿಸಿದ್ದಾರೆ ಪೆಟ್ರೋಲ್. 4 ಸಾರಿ ಏರಿಸಿದ್ದಾರೆ. 7 ರೂಪಾಯಿ 52 ಪೈಸೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಬೆಲೆ ಏರಿಕೆ ಆಗುತ್ತೆ. ಒಂದು ಹೋಟೆಲ್ ತಿಂಡಿಗಳು ಜಾಸ್ತಿ ಆಗ್ತದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ರೈತರು ಕಷ್ಟ ಸಿಕ್ಕಾಕತ್ತಾರೆ, ಸಾಮಾನ್ಯ ಜನ ಕಷ್ಟ ಸಿಕ್ಕಾಕತ್ತಾರೆ. ಸೊ ಅದರಿಂದ ನರೇಂದ್ರ ಮೋದಿಯವರು ಇವತ್ತು ದೇಶವನ್ನ ಲೂಟಿ ಹೊಡಿತಾ ಇದ್ದಾರೆ, ಸಾಮಾನ್ಯ ಜನರನ್ನ ಲೂಟಿ ಹೊಡಿತಾ ಇದ್ದಾರೆ, ದರೋಡೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೋಸ್ಕರವಾಗಿ ಈ ಪ್ರೆಸ್ ಕಾನ್ಫರೆನ್ಸ್ ನ ಕರೆದಿರ್ತಕ್ಕಂಥದ್ದು.
ಬಹುಶಃ ನಿಮಗೂ ಕೂಡ ಸ್ಕೂಟರ್ನಲ್ಲಿ ಓಡಾಡ್ತೀರಿ ನೀವು ಜಾಸ್ತಿಯಾಗಿ, ನಿಮಗೂ ಕೂಡ ಇದರ ಬಿಸಿ ತಟ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನೀವು ಕಾರ್ನಲ್ಲಿ ಓಡಾಡೋರು ಬಹಳ ಕಡಿಮೆ, ಮೋಟರ್ ಬೈಕ್ನಲ್ಲಿ ಜಾಸ್ತಿ ಓಡಾಡೋರು. ನೀವು ಪೆಟ್ರೋಲ್ ಹಾಕಿಸ್ಬೇಕು, ಡೀಸೆಲ್ ಹಾಕಿಸ್ಬೇಕು, ಅದರಿಂದ ಜಾಸ್ತಿ ಆಗ್ತದೆ. ಅದರಿಂದ ದಯಮಾಡಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ನನಗೆ ಇನ್ನೊಂದು ಫಂಕ್ಷನ್ ಇದೆ, ನಾನು ಸುರ್ಜೇವಾಲಾ ಅವರು ಕರೆದ್ರು ಅಂತ ಬಂದಿದ್ದೆ. ನಾನು ಇನ್ನೊಂದು ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ಹೋಗ್ಬೇಕಾಗಿದೆ. ಈಗ ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಮಾತಾಡ್ತಾರೆ. ಆಮೇಲೆ ಏನಾದ್ರು ಪ್ರಶ್ನೆಗಳಿದ್ರೆ ಸುರ್ಜೇವಾಲಾ ಅವರೇ ಕೇಳಿ, ಅವ್ರು ಉತ್ತರ ಕೊಡ್ತಾರೆ.